ಹೆಲ್ಮೆಟ್ 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 ಕೇಳೋದಕ್ಕೆ ತುಂಬ ಬೇಜಾರಾಗುತ್ತೆ, ಒಂದು ಕಡೆ ಖುಷಿ ಆಗುತ್ತೆ ಅಲ್ವಾ ವೀಕ್ಷಕರೇ. ಯಾಕೆಂದರೆ ದಾವಣಗೆರೆ ನಗರದಲ್ಲಂತೂ ಈಗ ಬರೀ ಹೆಲ್ಮೆಟ್ದೇ ಹವಾ. ಸೊ ಕೆಲವೊಬ್ಬರು ಹಾಫ್ ಹೆಲ್ಮೆಟ್ ಹಾಕ್ಕೋಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾರೆ, ಕೆಲವೊಬ್ರು ಫುಲ್ ಹೆಲ್ಮೆಟ್ ಹೆಂಗೆ ಹಾಕ್ಕೊಳೋದಪ್ಪ ಅಂತ ಯೋಚನೆ ಮಾಡ್ತಾರೆ. ಹಾಫ್ ಹೆಲ್ಮೆಟ್ ಹಾಕ್ಕೊಂಡ್ರೆ ಪೊಲೀಸ್ ಹಿಡಿತಾರೆ ಅಂತ ಭಯ, ಫುಲ್ ಹೆಲ್ಮೆಟ್ ಹಾಕ್ಕೊಂಡ್ರೆ ತಲೆಗೆ ಭಾರ ಸೆಕೆ ಹೆಂಗೆ ಹಾಕ್ಕೊಳೋದು ಅಂತ ಒಂದು ಕಡೆ ಚಿಂತೆ. ಇದೇ ಕುರಿತವಾಗಿ ನಿನ್ನೆ ವಿಶೇಷವಾಗಿರ್ತಕ್ಕಂಥ ಒಂದು ಸಭೆಯನ್ನು ಮಾಡಿದ್ದಾರೆ. ಕನಿಷ್ಠ ಪಕ್ಷ 3 ತಿಂಗಳಾದರೂ ಹೆಲ್ಮೆಟಿಂದ ವಿನಾಯಿತಿ ಕೊಡಿ, ಪೊಲೀಸರು ಮಾಡಲಿಕ್ಕೆ ಸಾಕಷ್ಟು ಬೇರೆ ಬೇರೆ ಕೆಲಸಗಳಿದ್ದಾವೆ, ಅದರ ಕಡೆ ಗಮನ ಕೊಡಿ ಅಂತ ಹೇಳಿ ದೃಢ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಶೆಟ್ಟಿ ಸೇರಿದಂತೆ ಮಹಾನಗರ ಪಾಲಿಕೆಯ ಸಾಕಷ್ಟು ಜನ ಸದಸ್ಯರು ಇದರಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ರಾಮೇಗೌಡರು ಕೂಡ ಭಾಗವಹಿಸಿದ್ದಾರೆ. ಸೊ ವಿಶೇಷ ಅನಿಸ್ತಾ ಇರೋದೇನು ಅಂದರೆ, ಒಂದು ಕಡೆ ಹೆಲ್ಮೆಟನ್ನು ಈಗಲೇ ಯಾಕೆ ತಂದ್ರಿ, 4-5 ವರ್ಷಗಳಿಂದ ಇಲ್ಲದೆ ಇರತಕ್ಕಂಥದ್ದು ಈ ಫುಲ್ ಹೆಲ್ಮೆಟ್ ಅನ್ನೋದು ಒಂದು ಕಡೆ ಆದರೆ, ಒಂದು ಕಡೆ ಬೇಡ ಹಾಫ್ ಹೆಲ್ಮೆಟೇ ಇದ್ಬಿಡ್ಲಿ ಅಂತ ಇದೆ. ಸೊ ಆಶ್ಚರ್ಯ ಅನಿಸುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂಥೇಳಿ. ಬನ್ನಿ ಇದ್ರ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಾದವನ್ನು ಮಂಡಿಸಿದ್ದಾರೆ. ಬನ್ನಿ ಹಾಗಿದ್ರೆ ಅವರೆಲ್ಲ ಏನು ಮಾತಾಡಿದ್ದಾರೆ ಅಂತ ಹೇಳಿ ನೋಡ್ಕೊಂಬರೋಣ. ಏನು ಸಭೆ ಕರೆದಿವಿ ಬಂದಂಥ ಎಲ್ಲ ಮುಖಂಡರುಗಳು, ವೇದಿಕೆ ಮೇಲಿರೋ ಮುಂದಿನ ಪತ್ರಕರ್ತರು, ಇವತ್ತು ದಾವಣಗೆರೆಯಲ್ಲಿ 35-40 ಡಿಗ್ರಿ ಮಳೆ ಬಿಸಿಲು ಇರೋದ್ರಿಂದ ನಾವು ಕೆಲವು ಪೊಲೀಸ್ನವ್ರಿಗೆ ಕೆಲವು ವಿನಾಯಿತಿ ಕೇಳ್ತಿದ್ವಿ, ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ. ಬಿಟ್ಟರೆ ನಾವೇನು ಕಾನೂನು ವಿರುದ್ಧವಾಗಿ ಏನು ಮಾತಾಡಲ್ಲ. ನಾವು ಕಾನೂನು ಪರವಾಗಿರೋರೆ, ಕಾನೂನನ್ನು ನಾವು ಗೌರವಿಸ್ಬೇಕಂತಾರೆ ನಾವು ಇರೋದು. ಯಾಕೆಂದರೆ ಕೆಲವು ಬಳ್ಳಾರಿಯಲ್ಲಿ 40 ಡಿಗ್ರಿ ಇದೆ ಅಂತೇಳಿ ಒಂದು 5-6 ವರ್ಷದಿಂದ ಹೆಲ್ಮೆಟ್ ಬಿಸಿಲಲ್ಲಿ ಹಾಕಕ್ಕೆ ಕೊಡ್ತಿಲ್ಲ. ಅಲ್ಲೂ ಬಳ್ಳಾರಿಯಲ್ಲಿ, ರಾಯಚೂರಿನಲ್ಲಿ, ಗುಲ್ಬರ್ಗದಲ್ಲಿ ಅಲ್ಲೆಲ್ಲ ಸ್ವಲ್ಪ ಅದನ್ನೇನು ಕಾನೂನು ಮಾಡಿಲ್ಲ. SP ಅವರು ಮನಸ್ಸು ಮಾಡಿ ಇಲ್ಲ ಬಿಸಿಲಿದೆ ಹೋಗ್ಲಿ ಅಂತ ಅವ್ರು ಹೇಳಿದ್ರೆ ಸಾಕು, ಅದಕ್ಕೇನು ಆರ್ಡರ್ ಮಾಡ್ಬೇಕಾಗಿಲ್ಲ, ಅದಕ್ಕೇನು ಒಂದು ಕಾನೂನು ಮಾಡಬೇಕು ಅಂತ ಏನಿಲ್ಲ, ಅದಕ್ಕೇನೋ ಒಂದು ಏನು ಮಾಡಬೇಕು ಅಂತ ಏನಿಲ್ಲ. ಅವ್ರು ಸುಮ್ಮನಿದ್ರೆ ಎಲ್ಲ ಸರಿಯಾಗುತ್ತೆ, ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಇವತ್ತು 35-40 ಡಿಗ್ರಿ ಇರೋದ್ರಿಂದ ಇವತ್ತು ನಮಗೆ ಸ್ಕಿನ್ ಪ್ರಾಬ್ಲಮ್, ಬೇರೆ ಬೇರೆ ಪ್ರಾಬ್ಲಮ್ಗಳು 100 ಜನ ಹೇಳೋದ್ರಿಂದ, ನನಗೆ 100 ಜನ ಫೋನ್ ಮಾಡಿದ್ರಿಂದ ನಾವು ಮಾಡ್ತಿರೋದು. ಇಲ್ಲ ನಾವೇನು ಸ್ಕೂಟ್ರಾಗ ಕಮ್ಮಿ ಅಡ್ಡಾಡ್ತೀವಿ, ಆ್ಯಕ್ಚುಲಿ ನಾವೇನು ಕಾರ್ ಅಡ್ಡಾಡೋದು ಕಮ್ಮಿನೇ. ಆದರೆ ಸ್ವಲ್ಪ ಜನಗಳು 100 ಜನ ನಮಗೆ ಫೋನ್ ಮಾಡೋದ್ರಿಂದ ಅವ್ರು ತಿಳ್ಕೊಂಡು SP ಮೇಡಮ್ ಅವ್ರಿಗೆ ಕನ್ವಿನ್ಸ್ ಮಾಡಿ, ಇವತ್ತು ನಮ್ಮದೇ ಸರ್ಕಾರ ಇರೋದ್ರಿಂದ ಕನ್ವಿನ್ಸ್ ಮಾಡಿ ಹೇಳ್ಬೇಕಾಗತ್ತೆ, ಹಿಂಗಿದೆ ಮೇಡಮ್, ನೀವು ಬಿಸಿಲಿಗೆ ಒಂದು ಬಿಸಿಲು ಜಾಸ್ತಿ ಇರೋದ್ರಿಂದ ನಮಗೆ ಹೆಲ್ಮೆಟ್ಗೆ ಕಂಪಲ್ಸರಿ ಮಾಡಬೇಡ್ರಿ, ಅಷ್ಟೇ ಹಾಕೋರು ಹಾಕ್ಲಿ ಪಾಪ. ಈಗ ಕೆಲವ್ರಿಗೆ ಇರ್ತಾರೆ ಹಾಕ್ಲಿ, ಊರು ಹೊರಗಡೆ ಹಾಕೊಳ್ಳಿ. ಈ ದಾವಣಗೆರೆಗೆ 10-15 ಕಿಲೋಮೀಟ್ರ್ ಫಾಸ್ಟ್ ಹೋಗೋದು ಕಷ್ಟ ಐತೆ. ನಾವು ಊರೊಳಗೆ ನಾನು ಹೇಳ್ತಿರೋದು, ಊರೊಳಗೆ 10-15 ಕಿಲೋಮೀಟ್ರ್. ಊರು ಹೊರಗೆ ಅಡ್ಡಾಡೋರಿಗೆ ನೀವು ಮಾಡಿರಿ ಅಂತಂದ್ರೆ, ಊರು ಹೊರಗೆ ಫಾಸ್ಟಾಗಿ ಅಡ್ಡಾಡ್ತಿರ್ತಾರೆ, ಅವ್ರಿಗೆ ಹೆಲ್ಮೆಟ್ ಕಂಪಲ್ಸರಿ ಮಾಡಿರಿ, ಅದನ್ನು ಕರೆಕ್ಟ್ ಒಪ್ತೀವಿ. ಸಿಟಿ ಒಳಗೆ 10-15 ಕಿಲೋಮೀಟ್ರ್ ಫಾಸ್ಟ್ನಲ್ಲಿ ಹೋಗೋದ್ರಿಂದ, ಬಿಸಿಲು 35-40 ಡಿಗ್ರಿ ಇರೋದ್ರಿಂದ ನಮಗೆ ರಿಯಾಯಿತಿ ಕೊಡ್ರಿ ಅಂತ ಮನವಿ ಮಾಡ್ತಾ ಇದ್ದೀವಿ. ಇದರಲ್ಲೇನು ನಾವೇನು ಪೊಲೀಸ್ನವ್ರ ಜೊತೆ ಸಂಘರ್ಷ ಮಾಡೋದೇನಿಲ್ಲ, ನಾವು ಅವ್ರ ಜೊತೆ ಜಗಳ ಆಡೋದೇನಿಲ್ಲ. ನಾವು ಕಾನೂನು ಪಾಲಿಸರೆ ರಿಕ್ವೆಸ್ಟ್ ಮಾಡ್ಕೊಂಡು SP ಮೇಡಮ್ ಅವರಿಗೆ ಯಾವ ರೀತಿ ಹೋರಾಟ ಮಾಡ್ಬೇಕು ಮುಂದಿನ ದಿನಗಳಲ್ಲಿ. ನಾನು ಕೂಡ ಕಾನೂನು ತಜ್ಞರ ಜೊತೆಗೂ ಮಾತಾಡಿದ್ದೀನಿ, ಅದ್ರ ಜೊತೆಗೆ ಸ್ಕಿನ್ ಡಾಕ್ಟರ್ಗಳ ಜೊತೆ ಮಾತಾಡಿದ್ದೀನಿ. ಯಾವ ರೀತಿ ನಾವು ರಿಯಾಯಿತಿ ದೊರಕಿ ಪೊಲೀಸ್ನವ್ರು ಒಪ್ಪಿಳಿದ್ರೆ ಯಾವ ರೀತಿ ನಾವು ರಿಯಾಯಿತಿ ತಗೋಬೋದು ಡಾಕ್ಟರ್ಗಳಿಂದ ಅಂತ ಕೇಳಿ ಅವ್ರಿಗೂ ಕೂಡ ಆ ಥರ ಅವ್ರಿಗೂ ಕೇಳೋಣ. ಅದಕ್ಕೆ ಮುಂಚೆ SP ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ನಾವು ಕಾನೂನು ಪಾಲಕರು ಇಷ್ಟು ದಿನ ಮಾಡಿಲ್ಲ, ಈಗ 5-6 ವರ್ಷಗಳಲ್ಲಿ ನಾವು ನೋಡ್ತಾ ಇದೀವಿ. ಬೇಸಿಗೆಗಾಲದಲ್ಲಿ ರಿಯಾಯಿತಿ ಕೊಟ್ಟರೆ ಈ ಸತಿರು ಕೊಡ್ರಿ ಅಂತ ಒಂದು ಮನವಿ ಬಿಟ್ರೆ ಬೇರೆ ವಿಷಯ ಮಾತಾಡೋ ಅಗತ್ಯ ಇಲ್ಲ ಅಂತ ನಂದು ಭಾವನೆ, ವೈಯಕ್ತಿಕ ಭಾವನೆ. ಬೇರೆ ವಿಷಯ ತಕೊಂಡೋದ್ರೆ ಕಾಲ ಮುಗಿಲ್ಲ, ಬೇರೆ ಬೇರೆನೇ ಆಗ್ತಾವ. ಈ ಬೇರೆ ಬೇರೆ ಎಲ್ಲ ಕಾನೂನುಗಳೆಲ್ಲ ಮಾಡ್ತಾ ಇದಾರ. ದಾವಣಗೆರೆಗೆ ಏನೇನು ನಡೀತಾ ಇದಾವೆ ಅವೆಲ್ಲ ಹೇಳಕ್ ಹೋಗ್ಬಾರ್ದು, ಅವು ಪೊಲೀಸರು ತಿಳ್ಕೋಬೇಕು. ನಾವು ಶಾಂತವಾಗಿ ಕೇಳ್ತಾ ಇದೀವಿ, ಕೊನೆಗಂದಿನ ವಿಕೋಪಕ್ಕೆ ಹೋಗಕ್ ಕೊಡ್ಬೇಡ್ರಿ ದಯವಿಟ್ಟು. ನಾವು ಕೇಳ್ತಾ ಶಾಂತವಾಗಿ ರಿಯಾಯಿತಿ ಕೇಳ್ತಾ ಇದೀವಿ, ಜನಗಳಿಗೋಸ್ಕರ ಕಾನೂನು ಕೇಳ್ತಾ ಇದೀವಿ, ಅದು ವಿಕೋಪಕ್ಕೆ ಹೋಗಕ್ ಮಾಡ್ಬೇಡ್ರಿ. ನಾ ಕೊನೆಯದಾಗ ಅದನ್ನೇ ಹೇಳ್ತಾರೆ, ನಾವು ಸೌಮ್ಯವಾಗಿದ್ದೀವಿ, ನಾನು ಉಪವಾಸನೂ ಕುತ್ಕೊಂಡಿದ್ದೀನಿ, ಎಲ್ಲ ಮಾಡಿದೀವಿ, ಒಂದು ರಿಯಾಯಿತಿ ಕೊಡ್ರಿ ಅಂತ ಕಾನೂನು ಇರೋದು. ಆಫೀಸರ್ಸ್ ಬರ್ತಾರೆ ಹೋಗ್ತಾರೆ 2 ವರ್ಷಕ್ಕೆ, ನಾವಿರೋದಿಲ್ಲ ದಾವಣಗೆರೆಗೆ, ಅವ್ರನ್ನ 2 ವರ್ಷಕ್ಕೆ ಬೇರೆ ಬೇರೆ ಕಡೆ ಹೋಗ್ತಾರೆ, ನಾವಿರೋದಿಲ್ಲ. ದಯವಿಟ್ಟು ಇದನ್ನೊಂದು ಪರಿಗಣಿಸಿ, ಇದಕ್ಕೇನು ಕಾನೂನು ತರಬೇಡ್ರಿ, ಏನು ಮಾಡ್ಬಿಡ್ರಿ, ಸುಮ್ಮನೆ ಇದ್ಬಿಡ್ರಿ ಅಷ್ಟೇ. ಅದು ಹೇಳ್ಬಾರ್ದು, ಅವ್ರಿಗೆಲ್ಲ ಗೊತ್ತೈತೆ ಏನೇನು ಮಾಡ್ಬೇಕು ಅಂತ. ಅದನ್ನ ಮಾಡಿದ್ರೆ ಸಾಕು, ಜನ ನೆಮ್ಮದಿಗೆ 2-3 ತಿಂಗಳು ಇರ್ತಾರೆ, ಆಮೇಲೆ ನಿಮ್ಮ ನೆನೆಸ್ತಾರೆ. ಉಮಾಪುರೇಷನ್ ಅಂತ ಒಳ್ಳೆ ಕೆಲಸ ಮಾಡಿದ್ರು SP ಮೇಡಮ್ ಅವರು. ಇನ್ನು ದಾವಣಗೆರೆ ಜನ ನೆನೆಸ್ತಾರೆ, ಒಳ್ಳೆ ಕೆಲಸಗಳು ಬೇರೆ ಬೇರೆ ಮಾಡಿದಾರ. ಕ್ಲಬ್ಗಳ ಮೇಲೆ ರೈಡ್ ಮಾಡಿದ್ದಾರೆ, ಕೆಲವೆಲ್ಲ ಮಾಡಿದ್ದಾರೆ. ಇದ್ರ ಬಗ್ಗೆ ಅತಿ ವಿಕೋಪಕ್ಕೆ ಹೋಗೋದು ಬೇಡ ಅಂತೇಳಿ ನನಗೆ ಇವತ್ತು ನೀವೆಲ್ಲ ಬಂದಿರೋದಕ್ಕೆ ಅವಕಾಶ ಮಾಡಕ್ಕೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ SP ಮೇಡಮ್ ಅವ್ರಿಗೆ ಒಂದು ಟೈಮ್ ಹೇಳ್ತೀನಿ, ತಾವು ಕೂಡ ಬರ್ಬೇಕು ಆದಷ್ಟು ಜನ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕನ್ನಡ. ಈಗ ಫುಲ್ ಹೆಲ್ಮೆಟ್ ಮಾಡೋದು ಖುಷಿ ಆಗ್ತಿದೆ. ಯಾಕಂದರೆ ಅನೇಕ ಆಕ್ಸಿಡೆಂಟ್ಗಳಾಗ್ತಾವು, ಅದರಿಂದ ಅನಾಹುತಗಳಾಗ್ತಾ ಇದ್ದಾವೆ. ಅದನ್ನು ನಾವೆಲ್ಲ ತಿಳ್ಕೊಂಡೇ ಕೇಳ್ತಾ ಇದ್ದೀವಿ.
ಒಂದು ಬೇಸಿಗೆ ಮುಗಿಯೋ ತನಕ ಒಂದು ರಿಯಾಯಿತಿ ಕೊಡಲಿ. ನಾವು ಕಾನೂನು ವಿರುದ್ಧವಾಗಿ ಏನು ಕೇಳ್ತಾ ಇಲ್ಲ, ಇದು ಒಂದು ಮಾಡಿಕೊಡ್ಲಿ ಅಂತ ನನ್ನ ಉದ್ದೇಶ. ಯಾಕೆ ಬಳ್ಳಾರಿ ಈ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಇರೋ ಕಾರಣ ಅಲ್ಲೇನು ಕಾನೂನ ಮಾಡಿಲ್ಲ, ರಿಯಾಯಿತಿ ಅಂತಂದು ರಿಯಾಯಿತಿ ಕೊಟ್ಟಿಲ್ಲ, ಸುಮ್ಮನೆ ಇರ್ತಾರೆ. ಒಬ್ಬ ಜಿಲ್ಲಾಧಿಕಾರಿಗೂ ಗೊತ್ತಿರ್ತದೆ, ಜಿಲ್ಲಾ ವರಿಷ್ಠ ಅಧಿಕಾರಿಗೂ ಗೊತ್ತಿರ್ತದೆ. ಆದ ಕಾರಣ ಅವರು, ಯಾಕಂದರೆ ಅಲ್ಲಿ ಉಷ್ಣಾಂಶ ಅವ್ರಿಗೂ ಗೊತ್ತಿರ್ತದೆ, ಹಂಗಾಗಿ ಅದನ್ನು ಸಪ್ರೇಟಾಗಿ ಕಾನೂನು ಮಾಡೋಕ್ಕೆ ಬರಲ್ಲ. ಕಾನೂನು ಮಾಡ್ಬೇಕಂತಂದ್ರೆ ಅದು ಮತ್ತೆ ವಿಧಾನಸೌಧದಲ್ಲಿ ಚರ್ಚೆಯಾಗಿ ಅದನ್ನು ತೀರ್ಮಾನ ತಗೊಂಡು ಅದಕ್ಕೊಂದು ಸೆಕ್ಷನ್ ತಂದು ಮಾಡೋವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಂಥವಕ್ಕೆ ಯಾರೂ ಕಾನೂನನ್ನ ಮಾಡೋದಕ್ಕೆ ಈಗ ಆಗಲ್ಲ. ರಿಯಾಯಿತಿ ಕೊಟ್ಟರೆ ಸಾಕು. ಸುಮ್ಮನಿದ್ರೆ ಮೇಡಮ್ ಅವ್ರು ಸುಮ್ಮನೆ ಇದ್ಬಿಟ್ರೆ ಅಲ್ಲಿಗೆ ಒಂದು 4 ಈ ಅಂದರೆ ಮೇ ತನಕ ಎಲ್ಲ ಗೆಳೆಯರು ಹೇಳ್ತಾಯಿದ್ರು ಮೇ ತನಕ ಕೊಡಲಿ ಅಂತ. ಆಗಲಿ, ಮೇ ತನಕ ಒಂದಿಷ್ಟು ರಿಯಾಯಿತಿ. ಈಗೇನು ಹಾಫ್ ಹೆಲ್ಮೆಟ್ ಹಾಕ್ತಾ ಇದ್ದಾರೆ ಅದನ್ನು ಹಾಕುವಂಥದ್ದು. ಯಾಕೆಂದರೆ ಇಲ್ಲಾಂದ್ರೆ ನನ್ನ ಇರೋ ಕೂದಲು ಮತ್ತೆ ಹೋಗ್ತವೆ. ಅದು ಅನುಭವ ಹೋಗಿರೋದು ನಿಜ. ಆ ಹೆಲ್ಮೆಟ್ ನಮ್ಮ ಮಾಮೂಲಿ ಸಣ್ಣ ಹೆಲ್ಮೆಟ್ ಹಾಕಿದರೆ ಬರೀ ಮಾರ್ಕೆಟ್ಗೆ ಹೋಗಿ ಹಿಂಗೆ ಬಂತು ಅಂದರೆ ನೀರು ಇಳಿಯುತ್ತೆ. ಮಾಮೂಲಿ ಹೆಲ್ಮೆಟ್ ನಾವೀಗ ಹಾಕುವಂಥ ಹೆಲ್ಮೆಟ್ ATMಗಳಲ್ಲಿ ಹೋಗಿ ನುಗ್ಗಿ ಕಳ್ತನ ಮಾಡೋರಿಗೆ ಇಂಥವ್ರಿಗೆ ಅನುಕೂಲ ಐತೆ. ಈ ಮೇನ್ ರೋಡು ಈ ಬೈಪಾಸ್ಗಳಲ್ಲಿ ಹೋಗ್ತಾರಲ್ಲ 100, 120, 150 ಅಂಥವ್ರಿಗೆ ಕಡ್ಡಾಯ ಮಾಡ್ರಿ, ಏನು ತೊಂದರೆ ಇಲ್ಲ. ಅವ್ರು ಸೇಫರ್ ಸೈಡ್ ಅವ್ರು ಹಾಕ್ಲೇಬೇಕು, ಕಡ್ಡಾಯ ಮಾಡ್ರಿ. ಸಿಟಿ ಲಿಮಿಟ್ಸ್ ಅಲ್ಲಿ ಇಂಥ ಟ್ರಾಫಿಕ್ ಇರೋಂಥ ಸಿಟಿಯಲ್ಲಿ ಅದನ್ನ ದಯವಿಟ್ಟು ಅದನ್ನ ಸ್ವಲ್ಪ ಸಡಿಲ ಮಾಡ್ಬೇಕು. ಆ ಕಾನೂನನ್ನ ಎಲ್ಲ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋಣ, ಹಾಫ್ ಹೆಲ್ಮೆಟ್ ಹಾಕೊಂಡು ಓಡಾಡೋಣ, ಏನು ತೊಂದರೆ ಇಲ್ಲ. ನಿನ್ನೆ ಏನು ಮಾಡಿದೆ, ಮೊನ್ನೆ ನಮ್ಮ ಸ್ನೇಹಿತರು ಪೊಲೀಸರಿಗೆ ಕೇಳಿದೆ, ಗುರುಗಳೇ ಹಿಂಗೆ ಆಗ್ಬಿಟ್ಟಿದೆ, ಕಿವಿ ಕೇಳಿಸಲ್ಲ, ಆಫ್ ಹಾಕೊಳ್ರಿ ಅಂದರು. ಸರಿ, ನನ್ನ ಮಗಂದು ಒಂದು ಆಫ್ ಇತ್ತು, ಅದನ್ನ ಹಾಕೊಂಡೇನೆ ತೊಗೊಂಬಂದೆ. BH ಚನ್ನಬಸಪ್ಪನಗಡಿ ಬಟ್ಟೆ ತರಕ್ಕೆ ಹೋಗ್ಬೇಕಾಗಿತ್ತು. ಹೆಲ್ಮೆಟ್ ಲಾಕ್ ಮಾಡೋಕ್ಕಾಗಲ್ಲ. ಆಫ್ ಹೆಲ್ಮೆಟ್ನ ಇಲ್ಲಿ ಇರ್ತಕ್ಕ ಬರುತ್ತಲ್ಲ, ಆ ಹೆಲ್ಮೆಟ್ ಲಾಕ್ ಮಾಡೋಕ್ಕೆ ಬರಲ್ಲ. ಫುಲ್ ಹೆಲ್ಮೆಟ್ನ ಲಾಕ್ ಮಾಡ್ಬೋದು, ಅದಕ್ಕೆ ರಿಂಗ್ ಇರುತ್ತೆ, ಮಾಡ್ಬೋದು. ಇದು ಲಾಕ್ ಮಾಡೋಕ್ಕಾಗಲ್ಲ. 700 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ದೀನಿ, ಹೆಂಗೆ ಬಿಟ್ಟು ಹೋಗಲಿ, ಎಲ್ಲಿ ಬಿಟ್ಟು ಹೋಗಲಿ? ಈ ಥರ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಕಾನೂನು ಸರಿ ಇದೆ, ಆದರೆ ಸಮಯ ಸಂದರ್ಭ ನೋಡ್ಕೊಂಡು ಮಾನ್ಯ SP ಮೇಡಮ್ನವರು ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಲಿ. ನಮ್ಮಂಥ ವಯಸ್ಸಾಗಿರೋರ್ಗೂ ಸಹ ಸ್ವಲ್ಪ ಅವರು ರಿಯಾಯಿತಿ ತೋರಿಸ್ಲಿ. ಉದುರಂಥವರಿಗೆ, ಕಿವಿ ಸರಿಯಾಗಿ ಕೇಳಿಸ್ತಾ ಇದ್ದಂಥವರಿಗೆ ಸಮಸ್ಯೆಗಳಾಗ್ತವೆ. ಬಹುಶಃ ಅವರು ಕಳೆದ ಮಳೆಗಾಲದಲ್ಲೋ ಚಳಿಗಾಲದಲ್ಲೋ ಇದನ್ನು ಅನುಷ್ಠಾನಕ್ಕೆ ತಂದಿದ್ದಿದ್ರೆ ಸ್ವಲ್ಪ ಜನ ಇನ್ನೂ ಜಾಸ್ತಿ ಸ್ಪಂದಿಸ್ತಾ ಇದ್ರು. ಯಾಕಂದರೆ ಅವಾಗ ಫುಲ್ ಹೆಲ್ಮೆಟ್ ಹಾಕ್ಕೊಂಡ್ರೆ ಮಳೆಗಿಂತ ತಲೆ ರಕ್ಷಣೆನೂ ಸಿಗ್ತಾ ಇತ್ತು. ಹಾಗಾಗಿ ದಯಮಾಡಿ ನಾನು SP ಮೇಡಮ್ ವಿನಂತಿ ಮಾಡ್ಕೋತೀನಿ, ಈ ಬೇಸಿಗೆ ಮುಗಿಯೋ ತನಕ ಸ್ವಲ್ಪ ರಿಯಾಯಿತಿ ಕೊಡಿ ಅಂತ. ಅನ್ನಿಸ್ತದೆ, ತಲೆ ಹೀಟ್ ಆಗುತ್ತೆ, ಬಿಸಿ ಆಗುತ್ತೆ. ತಲೆ ಹೀಟಿಂದ ನಮ್ಮ ಏನು ಅಂಗಾಂಗಗಳು ನಮ್ಮ ಕೆಲವೊಂದು ಏನದಲ್ಲ, ನಾವು ಅನ್ಕೊಂಡಂಗೆ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ. ನಾವು ಏನೇ ಅಂತಿರ್ತಾರೆ ಯಜಮಾನ್ರು, ತಲೆ ಸಮಾಧಾನವಾಗಿ ಹಿಡ್ಕೊಂಡು ಕೆಲಸ ಮಾಡಪ್ಪ ಅಂತಿರ್ತಾರೆ, ಕೂಲಾಗಿ ಹಿಡ್ಕೊಂಡು ಕೆಲಸ ಮಾಡತ್ತಾರೆ. ಈ ಹೆಲ್ಮೆಟ್ ಆಗಿರಿ ಬೇಸಿಗೆಗೆ ಏನಾಕೈತಿ, ಕೂಲಲ್ಲಿ ಮತ್ತು ಈಟಿಗಿಂತ ನೀವು ಸ್ವಲ್ಪ ಹೀಟ್ ಜಾಸ್ತಿ ಆಗತ್ತೆ. ಅದಕ್ಕೆ ಸ್ವಲ್ಪ ಈಗಿನ ಸದ್ಯದ ಮಟ್ಟಿಗೆ ಬೇಸಿಗೆ ಒಳಗೆ ಹಾಕೋದಂಥ ಅವಶ್ಯಕತೆ ನಾವು ಕಾನೂನನ್ನ ಮೀರಿ ಹೇಳ್ಬೇಕಂತಲ್ಲ, ಒಂದು ಮಾನವೀಯತೆಯ ಮೇಲೆ ಅವರಿಗೊಂದು ನಾವು ರಿಕ್ವೆಸ್ಟ್ ಮುಖಾಂತರ ನಾವು ಕೂಡ ಪೊಲೀಸರಿಗೆ ನಾವು ಕೇಳ್ತಾ ಇದ್ದೇವೆ. ಅನೇಕ ಡಿಸ್ಟ್ರಿಕ್ಟ್ಗಳಿಗೂ ಮಾರ್ಜಿನ್ ಕೊಟ್ಟಾರ, ಅದೇ ಥರ ನಮ್ಮ ಡಿಸ್ಟ್ರಿಕ್ಟ್ಗಳು ನಾವು ಮಾರ್ಜಿನ್ ಕೊಡ್ರಿ ಅಂತಂದು ನಾವು ಕೂಡ ಕೇಳ್ತಾ ಇದ್ದೇವೆ. ಸಿಟಿಗೆ ಹಳ್ಳಿ ಜನನೇ ಬರಲ್ಲ. ಫಸ್ಟ್ ಆಫ್ ಆಲ್ ಹಳ್ಳಿ ಜನ ಬರಬೇಕು ಅಂದರೆ ಈ ಥರ ರೂಲ್ಸ್ಗಳಿಗೆ ರಿಯಾಯಿತಿ ಕೊಡಲೇಬೇಕು. ರಿಯಾಯಿತಿ ಕೊಡಲಿಲ್ಲ ಅಂದರೆ ಹಳ್ಳಿ ಜನಕ್ಕೆ ಬರಲ್ಲ. ಹಳ್ಳಿ ಜನ ಮಾರ್ಕೆಟಿಗೆ ಬರಲಿಲ್ಲ ಅಂದರೆ ಬಿಸ್ನೆಸ್ ಆಗಲ್ಲ, ಮಾರ್ಕೆಟ್ ನಡೆಯೋದಿಲ್ಲ. ಮಾರ್ಕೆಟ್ ನಡೆದ್ರೇ ನಮ್ಮ ವ್ಯವಹಾರಗಳು ನಡೆದ್ರೇ ನಾವು ಮುನ್ನಡೆಯೋಕ್ಕಾಗೋದು. ಅದೇ ದೃಷ್ಟಿಯಿಂದ ಈ ಹೆಲ್ಮೆಟ್ಟಿನ ಬಗ್ಗೆ ಹಾಫ್ ಹೆಲ್ಮೆಟೇ ಮಾಡಿರಿ ಅಂತ ಬೇಸಿಗೆಗಾಲತನ ರಿಕ್ವೆಸ್ಟ್ ಮಾಡ್ಕೊಂತೀವಿ. ತುಂಬ ವಿಚಿತ್ರ ಅನ್ಸುತ್ತಲ್ವ ವೀಕ್ಷಕರೇ? ಪರದನೂ ಮಾತಾಡಿದ್ರು, ವಿರೋಧವಾಗೂ ಮಾತಾಡಿದ್ರು. ನನಗೆ ಆಶ್ಚರ್ಯ ಅಂತ ಅನ್ನಿಸ್ತಿರೋದು ಒಂದು ಕಡೆ ಏನು ಅಂತ ಹೇಳಿದ್ರೆ, ಜಿಲ್ಲಾಡಳಿತದಿಂದ ಈ ಹಾಫ್ ಹೆಲ್ಮೆಟನ್ನು ಮಾರೋದಕ್ಕೆ ಪರ್ಮಿಷನ್ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಈ ಹೆಲ್ಮೆಟ್ಗಳು, ಹಾಫ್ ಹೆಲ್ಮೆಟ್ಗಳು ತುಂಬ ಕಡಿಮೆ ಬೆಲೆಗೆ, ಕೆಲವೊಂದು ಕಡೆ 100 ರೂಪಾಯಿಗೂ ಸಿಕ್ಬಿಡುತ್ತೆ. ಸಿಗುತ್ತೆ ಅಂದಾಗಲೇ ತಾನೇ ಜನರು ತಗೊಳ್ಳೋದು. ಈ ಹಾಫ್ ಹೆಲ್ಮೆಟ್ಗಳನ್ನ ಮಾರಾಟವನ್ನೇ ನಿಷೇಧ ಮಾಡ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ನಮ್ಮ V1 ವಾಹಿನಿಯ ಒಂದು ಕಳಕಳಿ. ಏಕೆಂದರೆ ಹಾಫ್ ಹೆಲ್ಮೆಟ್ಗಳನ್ನ ಮಾರದಿದ್ರಲ್ಲ ಅಂದಮೇಲೆ ಯಾರು ತೊಗೊಳ್ತಾರೆ ಅಲ್ವಾ? ಸೊ ಎಲ್ಲ ಕಡೆ ಈ ಒಂದು ತರ್ಕ ಇದ್ದೇ ಇದೆ. ಈ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಕೂಡ V1 ವಾಹಿನಿಯ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ, ಇದಕ್ಕೆ ಏನಾದರೂ ಒಂದು ಕನ್ಕ್ಲೂಷನ್ ಕೊಡಿ. ಒಂದು ಕಡೆ ಈ ಹಾಫ್ ಹೆಲ್ಮೆಟ್ನ ಸಂಪೂರ್ಣವಾಗಿ ಮಾರಾಟವನ್ನು ನಿಲ್ಲಿಸ್ಬಿಡಿ. ಅದರ ಜೊತೆಗೆ ಒಂದಷ್ಟು ಕಡಿಮೆ ಬೆಲೆಗೆ ISI ಮಾರ್ಕ್ ಇರ್ತಕ್ಕಂಥ ಹೆಲ್ಮೆಟ್ಗಳು ಕಡಿಮೆ ಬೆಲೆಯಲ್ಲಿ ಜನರಿಗೆ ಸಿಗೋ ಹಾಗೆ ನೋಡ್ಕೊಳ್ಳಿ. ಏಕೆಂದರೆ ಒಂದು ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಬೇಕು ಅಂದರೆ 3,000 ರಿಂದ 5,000 ರೂಪಾಯಿವರೆಗೂ ಬೇಕಾಗತ್ತೆ. ಸೊ ಸಡನ್ನಾಗಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ರೆ ಒಂದು ಮಧ್ಯಮ ವರ್ಗ ಕುಟುಂಬಕ್ಕೆ ಒಂದಷ್ಟು ಹೊರೆ ಆಗ್ಬೋದು. ಸೊ ಅದರಿಂದನೂ ಒಂದು ರೀತಿಯಿಂದ ಏನಾದರೂ ಒಂದು ಸ್ವಲ್ಪ ಕನ್ಸೆಷನ್ ಬಗ್ಗೆ ಯೋಚನೆ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಆದಷ್ಟು ಬೇಗ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಿರೋ ಹಾಗೆ ನೋಡ್ಕೊಳ್ಳಿ ಅಂತ ನಾನು ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ.
ನಮಸ್ಕಾರ.